ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11ಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ರಣಧೀರ್ ಸಿಂಗ್ ಶೇರಾವತ್ ಅವರು ಕಟ್ಟಿರುವ ಹೊಸ ತಂಡ ಯಾವ ರೀತಿಯಾಗಿದೆ, ಈ ತಂಡದಲ್ಲಿ ಪ್ಲೇ ಆಫ್ ತಲುಪುವ ತಾಕತ್ತು ಇದೆಯಾ, ಇದರ ಸಂಪೂರ್ಣ ಡೀಟೇಲ್ಸ್ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು. ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ರಣಧೀರ್ ಸಿಂಗ್ ಶೇರಾವತ್ ಅವರು ಪ್ರೊ ಕಬಡ್ಡಿ ಸೀಸನ್ 11ಗಾಗಿ ಕಟ್ಟಿರುವ ಹೊಸ ತಂಡದಲ್ಲಿ 9 ಜನ ರೈಡರ್ಸ್, 9 ಜನ ಡಿಫೆಂಡರ್ಸ್ ಮತ್ತು 2 ಆಲ್ರೌಂಡರ್ಸ್ಗಳಿದ್ದಾರೆ. ಮೊದಲನೆಯದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡರ್ಸ್ಗಳ ಲಿಸ್ಟ್ ಕಡೆಗೆ ನೋಡುವುದಾದರೆ ಸುಶೀಲ್, ಅಕ್ಷಿತ್, ಮಂಜಿತ್, ಪಂಕಜ್, ಅಜಿಂಕ್ಯ ಪವಾರ್, ಪ್ರದೀಪ್ ನಾರ್ವಾಲ್, ಪ್ರಮೋದ್ ಸೈಸಿಂಗ್, ಜೈ ಭಗವಾನ್, ಜತಿನ್, ಇದು ನಮ್ಮ ರೈಡರ್ಸ್ಗಳ ಲಿಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ 7ನಲ್ಲಿ ಮುಖ್ಯ ರೈಡರ್ ಆಗಿ ರೆಕಾರ್ಡ್ಗಳ ಬ್ರೇಕರ್ ಡುಕ್ಕಿ ಕಿಂಗ್ ಪ್ರದೀಪ್ ನಾರ್ವಾಲ್ ಅವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ಸಪೋರ್ಟಿಂಗ್ ರೈಡರ್ ಆಗಿ ಅಜಿಂಕ್ಯ ಪವಾರ್ ಅವರು ಸ್ಥಾನವನ್ನು ಪಡೆದುಕೊಂಡರೆ, ಡೂ ಆರ್ ಡೇ ರೈಡ್ಗಳ ಸ್ಪೆಷಲಿಸ್ಟ್ ಆಗಿ ಜೈ ಭಗವಾನ್ ಅವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕೊರತೆಯನ್ನು ಇಟ್ಟುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ 3 ಜನ ಆಟಗಾರರಲ್ಲಿ ಒಬ್ಬ ಆಟಗಾರ ಪ್ರದರ್ಶನವನ್ನು ನೀಡದೇ ಇದ್ದರೂ ಕೂಡ ಆಪ್ಷನ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸುಶೀಲ್ ಮತ್ತು ಅಕ್ಷಿತ್ ಇದ್ದಾರೆ. ಇವರಿಂದ ಕೂಡ ಒಳ್ಳೆಯ ಪ್ರದರ್ಶನವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಬಲಿಷ್ಠವಾಗಿದೆ. ಇನ್ನು ನಮ್ಮ ತಂಡದ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಇರೋದು ಡಿಫೆಂಡರ್ಸ್ಗಳಲ್ಲಿ ಅಂತಲೇ ಹೇಳ್ಬೋದು. ಡಿಫೆಂಡರ್ಸ್ಗಳ ಲಿಸ್ಟ್ನಲ್ಲಿ ಪೋನ್ ಪಾರ್ಥಿಬನ್ ಸುಬ್ರಮಣಿಯನ್, ಸೌರಭ್ ನಂದಲ್, ಆದಿತ್ಯ ಪವಾರ್, ಅಕ್ಕಿ ಕುಮಾರ್, ಪ್ರತೀಕ್, ಅರುಳ್ನಾಥ್ ಬಾಬು, ರೋಹಿತ್ ಕುಮಾರ್, ಅಕ್ಷಿತ್, ಅಸುನ್ ತೋಂಗ್ ಕ್ರುಯಾ, ಈ ಎಲ್ಲ ಆಟಗಾರರು ಇದ್ದಾರೆ. ಇದರಲ್ಲಿ ಪ್ಲೇಯಿಂಗ್ 7ನಲ್ಲಿ ಸ್ಥಾನ ಪಡೆದುಕೊಳ್ಳಬಲ್ಲ ಆಟಗಾರರು ಅಂದರೆ ಪೋನ್ ಪಾರ್ಥಿಬನ್ ಸುಬ್ರಮಣ್ಯನ್, ಇವರು ರೈಟ್ ಕವರ್ ಡಿಫೆಂಡರ್ ಆಗಿ ಸ್ಥಾನವನ್ನು ಪಡೆದುಕೊಳ್ತಾರೆ. ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಸೌರಭ್ ನಂದಲ್ ಅವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಲೆಫ್ಟ್ ಕವರ್ ಡಿಫೆಂಡರ್ ಆಗಿ ರೋಹಿತ್ ಕುಮಾರ್ ಇವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಈ 3 ಜನ ಆಟಗಾರರಲ್ಲಿ ಸೌರಭ್ ನಂದಲ್ ಅವರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದೆ. ಉಳಿದ 2 ಕವರ್ ಡಿಫೆಂಡರ್ಸ್ಗಳಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಈ 2 ಕವರ್ ಡಿಫೆಂಡರ್ಸ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪೋನ್ ಪಾರ್ಥಿಬನ್ ಸುಬ್ರಮಣ್ಯನ್ ಇವರಿಂದ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೊ ಕಬಡ್ಡಿ ಸೀಸನ್ 9ನಲ್ಲಿ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಪ್ಲೇಯಿಂಗ್ 7ನಲ್ಲಿ ಸ್ಥಾನ ಕೊಟ್ಟಾಗ ದಬಂಗ್ ದೆಹಲಿ ಕೆಸಿ ವಿರುದ್ಧ 6 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿದ್ರು ಮತ್ತು ಕಳೆದ ಸೀಸನ್ನಲ್ಲೂ ಕೂಡ ಕೊಟ್ಟಂಥ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೈನಸ್ ಪಾಯಿಂಟ್ ಇರೋದು ಎಲ್ಲಿ ಅಂದರೆ ಲೆಫ್ಟ್ ಕವರ್ ಡಿಫೆಂಡರ್ ರೋಹಿತ್ ಕುಮಾರ್ ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕಳೆದ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೆಲವು ಮ್ಯಾಚ್ಗಳಲ್ಲಿ ಇವರಿಗೆ ಸ್ಥಾನವನ್ನು ಕೊಟ್ಟಿತ್ತು. ತಕ್ಕ ಮಟ್ಟಿಗೆ ಪ್ರದರ್ಶನ ನೀಡಿದ್ದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅದೇ ನಂಬಿಕೆಯ ಮೇಲೆ ಮತ್ತೆ ರಿಟೇನ್ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಲ್ರೌಂಡರ್ಸ್ಗಳಾಗಿ ಕರ್ನಾಟಕದ ಹುಡುಗ ಚಂದ್ರ ನಾಯಕ್ ಮತ್ತು ನಿತಿನ್ ರಾವಲ್ ಅವರಿದ್ದಾರೆ. ನಿತಿನ್ ರಾವಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ 7ನಲ್ಲಿ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ಇವರು ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್, ಒಳ್ಳೆಯ ಟ್ಯಾಕಲ್ ಮತ್ತು ರೈಡ್ಗಳನ್ನು ಮಾಡ್ತಾರೆ. ಆಲ್ರೌಂಡರ್ ಆಗಿ ನಮ್ಮ ತಂಡದಲ್ಲಿ ಮಿಂಚಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕವರ್ ಡಿಫೆಂಡರ್ಸ್ಗಳು ಒಳ್ಳೆಯ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿದರೆ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ ತಲುಪುವಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.